ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 4 ಇಂಟು ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕಾಸ್ ಎಕ್ಸ್. ಸೊಲ್ಯೂಷನ್ ಇದನ್ನ ನೋಡಿ ಯಾವ ಥರ ಮಾಡೋದು. ಫಸ್ಟ್ ಈಕ್ವೇಷನ್ನ ಬರ್ಕೊಳ್ಳೋಣ. ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 4 ಇಂಟು ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕಾಸ್ ಎಕ್ಸ್. ನೋಡಿ ಆಕ್ಸಿಲರಿ ಈಕ್ವೇಷನ್ ಇಸ್ ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಮೈನಸ್ 2m ಪ್ಲಸ್ 4 ಈಸ್ ಈಕ್ವಲ್ ಟು 0. ಈಗ ಎಮ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 2 ಹೋಲ್ ಸ್ಕ್ವೇರ್ minus 4ac 4 into 1 into 4 divided by 2a 2 into 1. ಈಗ ನೋಡಿ m is equal to minus of minus 2 ಅಂದರೆ ಬರೀ 2 ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ನಿಮಗೆ 2√3i ಅಂತ ಬರುತ್ತೆ ಡಿವೈಡೆಡ್ ಬೈ 2. ಯಾಕಂದರೆ ಇದು ರೂಟ್ ಆಫ್ ಮೈನಸ್ 12 ಬರುತ್ತೆ. ರೂಟ್ ಆಫ್ ಮೈನಸ್ 12ನ ನೀವು 2√3i ಅಂತ ಬರೀಬೋದು. ಈಗ ಸಪ್ರೇಟ್ ಮಾಡ್ಕೊಳ್ಳಿ. ಈಗ 2/2 ಪ್ಲಸ್ ಆರ್ ಮೈನಸ್ 2√3i ಬೈ 2 ಕ್ಯಾನ್ಸಲು. ಉಳಿಯೋದೇನು ಎಮ್ ಈಸ್ ಈಕ್ವಲ್ ಟು ಇದು 1 ಪ್ಲಸ್ ಆರ್ ಮೈನಸ್ √3i ಬೈ 2. ಈಗ ವೈ ಸಿ ಬರೆಯೋದು ಯಾವ ಥರ ಅಂದರೆ ಇದಕ್ಕೆ ಇ ಪವರ್ ಎಕ್ಸು, ಇದಕ್ಕೆ c1 ಕಾಸ್ √3x, ಆಮೇಲೆ c2 ಸೈನ್ √3x. ಈಗ ವೈ ಸಿ ಆದಮೇಲೆ ವೈ ಪಿ ಮಾಡಬೇಕು. ವೈ ಪಿಗೆ ಯಾವ ಥರ ಮಾಡೋದಂದರೆ ವೈ ಪಿ ಈಸ್ ಈಕ್ವಲ್ ಟು ನೀಟಾಗಿ ನೋಡ್ಕೊಳ್ಳಿ ಇ ಪವರ್ ಕಾಸ್ ಎಕ್ಸ್ ಬೈ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 4 e power x cos x divided by d square minus 2d plus 4. ಇಲ್ಲಿ ನಾಲ್ಕು ಇಟ್ಕೊಳ್ಳಿ. e power ax phi of x ಅಂದರೆ f of x by w ಏನಾದರೂ ಇರಲಿ, ಅದು ಸಾರಿ f of d ಇದ್ದರೆ ನೀವು ಇ ಪವರ್ ಎ ಎಕ್ಸ್ನ ಐಡಲ್ ಮಾಡ್ಕೋಬೇಕು. ಫೈ ಆಫ್ ಎಕ್ಸ್ನ ಹಂಗೆ ಬರ್ಕೋಬೇಕು. ಎಫ್ ಆಫ್ ಡಿ ಬದಲು ಎಫ್ ಆಫ್ ಡಿ ಪ್ಲಸ್ ಎ ಬರೀಬೇಕು. ಇದನ್ನ ಇಟ್ಕೊಳ್ಳಿ. ಎಫ್ ಆಫ್ ಡಿ ಜಾಗದಲ್ಲಿ ಎಫ್ ಆಫ್ ಡಿ ಪ್ಲಸ್ ಎ ಬರೀಬೇಕು. ಇಲ್ಲಿ ಮೇಲೇನು ಮಾಡಿ ನೀವು, ನಾನು ಒಂದು ಐಡಿಯಾ ಹೇಳ್ತೀನಿ. ಫಸ್ಟು ಇ ಪವರ್ ಎಕ್ಸ್ನ ಆಚೆ ಬರ್ಕೊಡಿ ಇಲ್ಲಿ, ಆಮೇಲೆ ನ್ಯೂಮರೇಟರ್ನ ಹಂಗೆ ಬರ್ಕೋಬಿಡಿ. ಇದರ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಇ ಪವರ್ ಎಕ್ಸ್ನ ಆಚೆ ಬರೋದು, ಇ ಪವರ್ ಎಕ್ಸ್ ಬಿಟ್ಟು ಏನಿರುತ್ತೆ ನ್ಯೂಮರೇಟರ್ ಅದನ್ನ ಹಂಗೆ ಬರ್ಕೊಳ್ಳಿ. ಈಗ ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ಎ ತಗೊಳ್ಳಿ. ಇಲ್ಲಿ ಎ ಬಂದು 1, ಇ ಪವರ್ 1x 2x ಇದ್ದರೆ 2 ಆ ಥರ. ಡಿ ರಿಪ್ಲೇಸ್ ಬೈ ಡಿ ಪ್ಲಸ್ ಎ ಮಾಡಬೇಕು. ಅರ್ಥ ಆಗ್ತಿದೆ ಅಂದರೆ ಡಿ ರಿಪ್ಲೇಸ್ ಬೈ ಡಿ ಪ್ಲಸ್ 1. ಇಲ್ಲಿ ಎ 1 ಇರೋದ್ರಿಂದ ಈಗ ಎಲ್ ಡಿ ಇರುತ್ತೆ ಡಿ ಪ್ಲಸ್ 1. ಇಲ್ಲಿ ಎ 2 ಇದ್ದರೆ ಎಲ್ ಡಿ ಇರುತ್ತೆ ಡಿ ಪ್ಲಸ್ 2. ಇಲ್ಲಿ ಎ ಮೈನಸ್ 1 ಇದ್ದರೆ ಎಲ್ ಡಿ ಇರುತ್ತೆ ಡಿ ಮೈನಸ್ 1 ಆ ಥರ. ಇಲ್ಲಿ ಎ 1 ಇರೋದ್ರಿಂದ ಎಲ್ ಡಿ ಇರುತ್ತೆ ಅಲ್ಲಿ ಡಿ ಪ್ಲಸ್ 1 ಹಾಕೋಬೇಕು. ಮೈನಸ್ 2 ಟೈಮ್ಸ್ ಡಿ ಪ್ಲಸ್ 1 ಪ್ಲಸ್ 4. ಆಮೇಲೆ ಏನು ಮಾಡಬೇಕು, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. ವೈ ಪಿ ಈಸ್ ಈಕ್ವಲ್ ಟು e power x into cos x by ಇಲ್ಲಿ d ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 1 ಪ್ಲಸ್ 2ab ಅಂದರೆ 2d ಮೈನಸ್ 2d ಮೈನಸ್ 2 ಪ್ಲಸ್ 4. ವೈ ಪಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಹಂಗೆ ಇರಲಿ, ಕಾಸ್ ಎಕ್ಸ್ ಹಂಗೆ ಇರಲಿ. 2dನ ಕ್ಯಾನ್ಸಲ್ ಮಾಡಿ ಉಳಿಯೋದೇನು ಡಿ ಸ್ಕ್ವೇರು. 4 + 1 5, 5 2 ಹೋದರೆ 3, ಡಿ ಸ್ಕ್ವೇರ್ ಪ್ಲಸ್ 3 ಆಗುತ್ತೆ ಇದು.
ಈಗ ಇದು ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಇದ್ದರೆ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಇಲ್ಲಿ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಇಲ್ಲಿ 1, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ 1 ಸ್ಕ್ವೇರ್ ಅಂದರೆ ಮೈನಸ್ 1 ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ 1 ಇದ್ದರೆ ಮೈನಸ್ 1 ಹಾಕಿ, 2 ಇದ್ದರೆ ಮೈನಸ್ 4 ಹಾಕಿ ಡಿ ಸ್ಕ್ವೇರ್ ಸೆಂಟಲ್ಲಿ, 3 ಇದ್ದರೆ 3x ಇದ್ದರೆ ಮೈನಸ್ 9 ಹಾಕಿ. ಅದು ವೈ ಪಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಬೈ ಇಲ್ಲಿ ಮೈನಸ್ 1 ಪ್ಲಸ್ 3 ಇದೇನಾಯಿತು, ವೈ ಪಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಬೈ ಮೈನಸ್ 1 ಪ್ಲಸ್ 3 ಅಂದರೆ 2. ವೈ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಬೈ 2. ಈಗ ಲಾಸ್ಟಲ್ಲಿ ಏನು ಮಾಡಬೇಕು ನೀವು, ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. ಈಗ ವೈ ಈಸ್ ಈಕ್ವಲ್ ಟು ವೈ ಸಿ ಅಂದರೆ ಇ ಪವರ್ ಎಕ್ಸ್ C1 cos root 3x plus C2 sin root 3x. ಇದು yc ಪ್ಲಸ್ yp ಅಂದರೆ e ಪವರ್ x cos x ಬೈ 2. ಇಷ್ಟೇ ಫೈನಲ್ ಆನ್ಸರ್. ಇನ್ನೊಂದು ಸತಿ yp ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಬೈ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 4 ಇರುತ್ತಲ್ವಾ. ಇ ಪವರ್ ಎಕ್ಸ್ನ ಆಚೆ ತಗೊಳ್ಳಿ, ಕಾಸ್ ಎಕ್ಸ್ ಬೈ ಡಿ ಜಾಗದಲ್ಲಿ ಡಿ ಪ್ಲಸ್ 1 ಹಾಕ್ಬಿಡಿ, ಡಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಡಿ ಪ್ಲಸ್ 1 ಪ್ಲಸ್ 4. ಇಲ್ಲಿ ಡಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಡಿ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2ab ಅಂದರೆ 2d ಮೈನಸ್ 2d ಮೈನಸ್ 2 ಪ್ಲಸ್ 4. ಇಲ್ಲಿ ನೋಡಿ, ಫಸ್ಟ್ ಇ ಪವರ್ ಎಕ್ಸ್ನ ಆಚೆ ತೆಗೆದು ಕಾಸ್ ಎಕ್ಸ್ನ ಹಂಗೆ ಬರ್ಕೊಂಡು ಎಲ್ ಡಿ ಇರುತ್ತೆ ಡಿ ಪ್ಲಸ್ 1 ಹಾಕಿ, ಡಿ ಸ್ಕ್ವೇರ್ ಇರೋ ಜಾಗದಲ್ಲಿ ಡಿ ಜಾಗದಲ್ಲಿ ಡಿ ಪ್ಲಸ್ 1 ಹಾಕಿದ್ರೆ ಡಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ, ಮೈನಸ್ 2 ಟೈಮ್ ಡಿ ಪ್ಲಸ್ 1 ಪ್ಲಸ್ 4. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ, ಮೈನಸ್ 2d ಮೈನಸ್ 2 ಪ್ಲಸ್ 4 ಆಗುತ್ತೆ. ಆಮೇಲೆ ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್ ಆಗಿ ಡಿ ಸ್ಕ್ವೇರ್ ಪ್ಲಸ್ 3 ಆಗುತ್ತೆ. ಈಗ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಟಿ ಇದ್ದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಎ ಸ್ಕ್ವೇರ್, ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ರಫ್ ವರ್ಕ್ ಇದು. ಮೈನಸ್ 1 ಇಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ 1 ಪ್ಲಸ್ 3 ಅಂದರೆ ಮೈನಸ್ 1 ಪ್ಲಸ್ 3 ಅಂದರೆ 2 ಆಗುತ್ತೆ. ಅವಾಗ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಬೈ 2 ಆಗುತ್ತೆ ವೈ ಪಿ. ಲಾಸ್ಟಲ್ಲಿ ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. ಸೊ ಎಕ್ಸ್ ಸೇರಿಸ್ಬಿಡಿ ಅಷ್ಟೇ. ಥ್ಯಾಂಕ್ ಯು.